ಪ್ರಶ್ನೆ 1. ಮಕ್ಕಳೇ, ಮೊದಲ ಪ್ರಶ್ನೆಯಲ್ಲಿ ನಮಗೆ ಕೆಲವು ಕೋಶದ ಭಾಗಗಳ ಹೆಸರುಗಳನ್ನು ನೀಡಲಾಗಿದೆ. ಅವುಗಳನ್ನು ಸರಿಯಾದ ಸ್ಥಳದಲ್ಲಿ ವೆಣ್ಣಾಕೃತಿಯಲ್ಲಿ ಬರೆಯಬೇಕು. ಇಲ್ಲಿ 3 ವಿಧದ ಕೋಶಗಳನ್ನು ಪರಿಗಣಿಸೋಣ. ಎ. ಪ್ರಾಣಿಕೋಶ, ಬಿ. ಸಸ್ಯಕೋಶ, ಸಿ. ಜೀವಾಣುಕೋಶ. ಈಗ ಒಂದೊಂದಾಗಿ ನೋಡೋಣ. ಮೊದಲನೆಯದು ಕೇಂದ್ರಕ. ಕೇಂದ್ರಕವು ಪ್ರಾಣಿ ಮತ್ತು ಸಸ್ಯಕೋಶಗಳಲ್ಲಿ ಇರುತ್ತದೆ. ಆದ್ದರಿಂದ ಇದನ್ನು ಪ್ರಾಣಿಕೋಶ ಮತ್ತು ಸಸ್ಯಕೋಶಗಳ ಸಾಮಾನ್ಯ ಭಾಗದಲ್ಲಿ ಬರೆಯಬೇಕು. ಮುಂದೆ ಹರಿತಲವಕ. ಹರಿತಲವಕವು ಸಸ್ಯಗಳಲ್ಲಿ ಆಹಾರ ತಯಾರಿಕೆಗೆ ಸಹಾಯ ಮಾಡುತ್ತದೆ. ಆದ್ದರಿಂದ ಅದು ಸಸ್ಯಕೋಶಕ್ಕೆ ಮಾತ್ರ ಸೇರಿದೆ. ಮುಂದೆ ಕೋಶಪಟಲ. ಕೋಶಪಟಲವು ಜೀವಕೋಶಗಳನ್ನು ಸುತ್ತುವರಿದಿರುವ ರಕ್ಷಣಾತ್ಮಕ ಪದರ. ಇದು ಏಕೋಶಗಳಲ್ಲಿಯೂ ಕಂಡುಬರುತ್ತದೆ. ಕೋಶಭಿತ್ತಿ ಮಾತ್ರ ಸಸ್ಯಕೋಶ ಮತ್ತು ಜೀವಾಣುಕೋಶಗಳಲ್ಲಿ ಕಂಡುಬರುತ್ತದೆ. ಮತ್ತು ನ್ಯೂಕ್ಲಿಯಾಯ್ಡ್ ಜೀವಾಣುಕೋಶದಲ್ಲಿ ಕಂಡುಬರುವ ಡಿಎನ್ಎ ಇರುವ ಪ್ರದೇಶ. ಟಾರ್ಗೆಟ್ ಪರೀಕ್ಷೆಯಲ್ಲಿ ನೆನಪಿಡಿ. ಹರಿತಲವಕ ಸಸ್ಯಕೋಶ, ನ್ಯೂಕ್ಲಿಯಾಯ್ಡ್ ಜೀವಾಣುಕೋಶ, ಕೇಂದ್ರಕ ಪ್ರಾಣಿ ಪ್ಲಸ್ ಸಸ್ಯಕೋಶ. ಇದನ್ನು ಸರಿಯಾಗಿ ವೆನ್ನಾಕೃತಿಯಲ್ಲಿ ಗುರುತಿಸಬೇಕು. ಪ್ರಶ್ನೆ 2. ಇದು ಬಹಳ ಚೆನ್ನಾದ ಪ್ರಯೋಗಾಧಾರಿತ ಪ್ರಶ್ನೆ. ಆನಂದ್ 2 ಟೆಸ್ಟ್ ಟ್ಯೂಬ್ಗಳನ್ನು ತೆಗೆದುಕೊಂಡು ಅವುಗಳಿಗೆ ಇ ಮತ್ತು ಬಿ ಎಂದು ಹೆಸರು ನೀಡುತ್ತಾನೆ. 2 ಟೆಸ್ಟ್ ಟ್ಯೂಬ್ಗಳಲ್ಲಿ ಸಕ್ಕರೆಯ ದ್ರಾವಣ ಮತ್ತು 2 ಚಮಚ ಯೀಸ್ಟ್ ಹಾಕಲಾಗಿದೆ. ನಂತರ 2 ಟೆಸ್ಟ್ ಟ್ಯೂಬ್ಗಳ ಮೇಲೆ ಅರ್ಧದಷ್ಟು ಉಬ್ಬಿದ ಬಲೂನ್ಗಳನ್ನು ಹಾಕಲಾಗುತ್ತದೆ. ಈಗ ಟೆಸ್ಟ್ ಟ್ಯೂಬ್ ಬಿಯ ಬಲೂನ್ ಕೆಲವು ದಿನಗಳ ನಂತರ ಇನ್ನಷ್ಟು ಉಬ್ಬಿದೆ. ಮಕ್ಕಳೇ, ಬಲೂನ್ ಏಕೆ ಉಬ್ಬುತ್ತದೆ? ಯೀಸ್ಟ್ ಸಕ್ಕರೆಯ ಮೇಲೆ ಕ್ರಿಯೆ ನಡೆಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ CO2 ಅನಿಲ ಉತ್ಪತ್ತಿಯಾಗುತ್ತದೆ. ಈ ಅನಿಲ ಬಲೂನ್ನಲ್ಲಿ ಸಂಗ್ರಹವಾಗುವುದರಿಂದ ಬಲೂನ್ ಉಬ್ಬುತ್ತದೆ. ಯೀಸ್ಟ್ ಪ್ಲಸ್ ಸಕ್ಕರೆ ಕಿಣ್ವನ CO2. ಆದ್ದರಿಂದ ಸರಿಯಾದ ಕಾರಣ ಯೀಸ್ಟ್ ಸಕ್ಕರೆಯೊಂದಿಗೆ ಕ್ರಿಯೆ ನಡೆಸಿ ಅನಿಲವನ್ನು ಉತ್ಪತ್ತಿ ಮಾಡಿದರಿಂದ ಬಲೂನ್ ಉಬ್ಬಿತು. ಪ್ರಶ್ನೆ 2. ಈಗ ಈ CO2 ಅನಿಲವನ್ನು ಚುನಾಂಬಿನ ನೀರಿಗೆ ಹಾಯಿಸಿದರೆ ಏನಾಗುತ್ತದೆ? ಚುನಾಂಬಿನ ನೀರು ಹಾಲಿನಂತೆ ಬಿಳಿಯಾಗುತ್ತದೆ. ಏಕೆಂದರೆ CO2 ಚುನಾಂಬಿನ ನೀರಿನೊಂದಿಗೆ ಕ್ರಿಯೆ ನಡೆಸಿ ಅದನ್ನು ಬಿಳಿಯಾಗಿ ಮಾಡುತ್ತದೆ. ಟಾರ್ಗೆಟ್ ನೆನಪಿಡಿ. CO2 ಚುನಾಂಬಿನ ನೀರು ಹಾಲಿನಂತೆ ಬಿಳಿ. ಪ್ರಶ್ನೆ 3. ಈ ಪ್ರಶ್ನೆಯಲ್ಲಿ ಒಂದು ರೈತ ಮತ್ತು ಇನ್ನೊಬ್ಬ ರೈತನ ಹೊಲವನ್ನು ಹೋಲಿಸಲಾಗಿದೆ. ಮೊದಲ ರೈತ ಹೊಲಕ್ಕೆ ನೈಟ್ರೋಜನ್ ಯುಕ್ತ ಗೊಬ್ಬರ ಹಾಕ್ತಾನೆ. ಆದರೆ ಪಕ್ಕದ ಹೊಲದಲ್ಲಿ ರೈತ ಗೊಬ್ಬರ ಹಾಕದೆ ಹುರುಳಿ ಬೆಳೆ ಬೆಳೆದಿದ್ದಾನೆ. ಆದರೂ ಅವನ ಬೆಳೆಯು ಚೆನ್ನಾಗಿ ಬೆಳೆದಿದೆ. ಮಕ್ಕಳೇ, ಇದಕ್ಕೆ ಕಾರಣ ಏನು? ಹುರುಳಿ ಒಂದು ಕಾಳು ಬೆಳೆ. ಕಾಳು ಬೆಳೆಗಳ ಬೇರುಗಂಟುಗಳಲ್ಲಿ ರೈಜೋಬಿಯಂ ಜೀವಾಣುಗಳು ವಾಸಿಸುತ್ತವೆ. ಈ ಜೀವಾಣುಗಳು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಉಪಯುಕ್ತ ರೂಪಕ್ಕೆ ಪರಿವರ್ತಿಸಲು ಸಹಾಯ ಮಾಡುತ್ತವೆ. ಹೀಗಾಗಿ ಮಣ್ಣಿನಲ್ಲಿ ನೈಟ್ರೋಜನ್ ಪ್ರಮಾಣ ಹೆಚ್ಚಾಗುತ್ತದೆ. ಆದ್ದರಿಂದ ಹುರುಳಿ ಬೆಳೆ ಚೆನ್ನಾಗಿ ಬೆಳೆಯುತ್ತದೆ. ಎಕ್ಸಾಮ್ ಪಾಯಿಂಟ್: ರೈಜೋಬಿಯಂ ಕಾಳು ಬೆಳೆಗಳ ಬೇರುಗಂಟು, ನೈಟ್ರೋಜನ್ ಸ್ಥಿರೀಕರಣ. ಪ್ರಶ್ನೆ 4. ಸೋಹಿಲ್ ತನ್ನ ತೋಟದಲ್ಲಿ 2 ಗುಂಡಿಗಳನ್ನು ಎ ಮತ್ತು ಬಿ ಮಾಡುತ್ತಾನೆ. ಎ ಗುಂಡಿಯಲ್ಲಿ ಹಣ್ಣು ತರಕಾರಿಗಳ ಸಿಪ್ಪೆ ಮತ್ತು ಒಣಗಿದ ಎಲೆಗಳನ್ನು ಹಾಕುತ್ತಾನೆ. ಬಿ ಗುಂಡಿಯಲ್ಲಿ ಅದೇ ರೀತಿಯ ಕಸ ಹಾಕುತ್ತಾನೆ. ಆದರೆ ಒಂದು ವ್ಯತ್ಯಾಸ ಇದೆ. ಎ ಗುಂಡಿಯಲ್ಲಿ ಹಾಕಿದ ಕಸ ಕೆಲವು ವಾರಗಳ ನಂತರ ಕೊಳೆಯುತ್ತದೆ. ಇದಕ್ಕೆ ಕಾರಣ ಏನು? ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳು ಸಾವಯವ ಪದಾರ್ಥಗಳನ್ನು ಕೊಳೆಯಲು ಸಹಾಯ ಮಾಡುತ್ತವೆ. ಅವು ಸತ್ತ ಎಲೆಗಳು, ಹಣ್ಣು ತರಕಾರಿಗಳ ತ್ಯಾಜ್ಯ ಮುಂತಾದವುಗಳನ್ನು ವಿಭಜಿಸುತ್ತವೆ. ಇದರಿಂದ ಕಾಂಪೋಸ್ಟ್ ಅಥವಾ ಸಾವಯವ ಗೊಬ್ಬರ ತಯಾರಾಗುತ್ತದೆ. ಆದ್ದರಿಂದ ಸೋಹಿಲ್ ಪರಿಶೀಲಿಸುತ್ತಿರುವುದು ಸೂಕ್ಷ್ಮಜೀವಿಗಳು ಸಾವಯವ ಪದಾರ್ಥಗಳನ್ನು ಕೊಳೆಯಿಸಿ ಗೊಬ್ಬರವಾಗಿಸುವ ಪ್ರಕ್ರಿಯೆ. ಮಕ್ಕಳೇ, ಸೂಕ್ಷ್ಮಜೀವಿಗಳು, ಕಸ ಕೊಳೆಯುವುದು, ಕಾಂಪೋಸ್ಟ್ ಗೊಬ್ಬರ. ಪ್ರಶ್ನೆ 5. ಈಗ 3 ಸುಳಿವುಗಳನ್ನು ಕೊಡಲಾಗಿದೆ. ಯಾವ ಸೂಕ್ಷ್ಮಜೀವಿ ಎಂದು ಗುರುತಿಸಬೇಕು. ಐ. ನಾನು ಎಲ್ಲೆಡೆ ವಾತಾವರಣದಲ್ಲೂ ಮತ್ತು ನಿಮ್ಮ ಹೊಟ್ಟೆಯಲ್ಲೂ ಇರುತ್ತೇನೆ. ಮಕ್ಕಳೇ, ಇದು ಜೀವಾಣು, ಬ್ಯಾಕ್ಟೀರಿಯಾ. ಉತ್ತರ ಜೀವಾಣು. ಐ. ನಾನು ಬ್ರೆಡ್ ಮತ್ತು ಕೇಕ್ ಉಬ್ಬಿಸುತ್ತೇನೆ ಮತ್ತು ಮದ್ಯ ತಯಾರಿಸಲು ಸಹಾಯ ಮಾಡುತ್ತೇನೆ. ಇದು ಯೀಸ್ಟ್. ಯೀಸ್ಟ್ ಕಿಣ್ವನ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ಉತ್ತರ ಯೀಸ್ಟ್. ಐ. ನಾನು ಕಾಳು ಬೆಳೆಗಳ ಬೇರುಗಳಲ್ಲಿ ವಾಸಿಸುತ್ತೇನೆ ಮತ್ತು ಅವುಗಳಿಗೆ ಪೋಷಣೆಯನ್ನು ಒದಗಿಸುತ್ತೇನೆ. ಇದು ರೈಜೋಬಿಯಂ ಜೀವಾಣು. ಉತ್ತರ ರೈಜೋಬಿಯಂ ಜೀವಾಣು. ಕ್ವಿಕ್ ರಿವಿಷನ್: ಬ್ರೆಡ್ ಯೀಸ್ಟ್, ಕಾಳುಬೆಳೆ ರೈಜೋಬಿಯಂ, ಎಲ್ಲೆಡೆ ಕಂಡುಬರುವುದು ಜೀವಾಣು. ಪ್ರಶ್ನೆ 6. ಈಗ ಒಂದು ಸರಳ ಪ್ರಯೋಗ ಮಾಡೋಣ. ಮಕ್ಕಳೇ, ಸೂಕ್ಷ್ಮಜೀವಿಗಳು ಬೆಳೆಯಲು ಯಾವ ಪರಿಸ್ಥಿತಿಗಳು ಬೇಕು? ಮುಖ್ಯವಾಗಿ ಸೂಕ್ತ ತಾಪಮಾನ, ಗಾಳಿ, ಆಮ್ಲಜನಕ, ತೇವಾಂಶ. ಇದನ್ನು ಪರೀಕ್ಷಿಸಲು 3 ಗಾಜಿನ ಜಾಡಿಗಳನ್ನು ತೆಗೆದುಕೊಳ್ಳೋಣ. 3ರಲ್ಲೂ ಸ್ವಲ್ಪ ಬ್ರೆಡ್ ತುಂಡು ಹಾಕೋಣ.
ಜಾಡಿ ಎ. ಬ್ರೆಡ್ ಅನ್ನು ತೇವಗೊಳಿಸಿ ಜಾಡಿಯನ್ನು ಮುಚ್ಚಿ ಸೂಕ್ತ ತಾಪಮಾನದಲ್ಲಿ ಇಡೋಣ. ಜಾಡಿ ಬಿ. ಬ್ರೆಡ್ ಅನ್ನು ಒಣಗಿಯೇ ಇಟ್ಟು ಜಾಡಿಯನ್ನು ಮುಚ್ಚೋಣ. ಜಾಡಿ ಸಿ. ಬ್ರೆಡ್ ಅನ್ನು ತೇವಗೊಳಿಸಿ ಆದರೆ ಜಾಡಿಯನ್ನು ತೆರೆದಿಡೋಣ. ಕೆಲವು ದಿನಗಳ ನಂತರ ಗಮನಿಸಿದರೆ ತೇವಾಂಶ ಮತ್ತು ಸೂಕ್ತ ತಾಪಮಾನ ಇರುವ ಸ್ಥಳದಲ್ಲಿ ಸೂಕ್ಷ್ಮಜೀವಿಗಳ ಬೆಳವಣಿಗೆ ಹೆಚ್ಚು ಕಂಡುಬರುತ್ತದೆ. ನಿಷ್ಕರ್ಷ: ಸೂಕ್ಷ್ಮಜೀವಿಗಳ ಬೆಳವಣಿಗೆಗೆ ಸೂಕ್ತ ತಾಪಮಾನ ಪ್ಲಸ್ ಗಾಳಿ ಪ್ಲಸ್ ತೇವಾಂಶ ಅಗತ್ಯ. ಪ್ರಶ್ನೆ 7. ಈಗ ಮತ್ತೊಂದು ಬಹಳ ಸರಳವಾದ ಪ್ರಯೋಗ. 2 ಬ್ರೆಡ್ ಸ್ಲೈಸ್ ತೆಗೆದುಕೊಳ್ಳಿ. ಒಂದು ಸ್ಲೈಸ್ ಅನ್ನು ಸಿಂಕ್ ಬಳಿ ಇಡಿ, ಇನ್ನೊಂದು ಸ್ಲೈಸ್ ಅನ್ನು ಫ್ರಿಡ್ಜ್ನಲ್ಲಿಡಿ. 3-4 ದಿನಗಳ ನಂತರ ಎರಡನ್ನು ಗಮನಿಸಿ. ಏನಾಗುತ್ತದೆ? ಸಿಂಕ್ ಬಳಿ ಇಟ್ಟ ಬ್ರೆಡ್ ಮೇಲೆ ಹಸಿರು ಅಥವಾ ಕಾಳಿ ಬುರುಶಿ ಬೆಳೆಯುತ್ತದೆ. ಆದರೆ ಫ್ರಿಡ್ಜ್ನಲ್ಲಿ ಇಟ್ಟ ಬ್ರೆಡ್ ಮೇಲೆ ಬುರುಶಿಯ ಬೆಳವಣಿಗೆ ತುಂಬಾ ಕಡಿಮೆ ಅಥವಾ ಕಾಣಿಸೋದೇ ಇಲ್ಲ. ಏಕೆ? ಸಿಂಕ್ ಬಳಿ ಸಾಮಾನ್ಯ ತಾಪಮಾನ ಮತ್ತು ತೇವಾಂಶ ಇರುವುದರಿಂದ ಸೂಕ್ಷ್ಮಜೀವಿಗಳು ವೇಗವಾಗಿ ಬೆಳೆಯುತ್ತವೆ. ಫ್ರಿಡ್ಜ್ನ ಕಡಿಮೆ ತಾಪಮಾನದಲ್ಲಿ ಅವುಗಳ ಬೆಳವಣಿಗೆ ನಿಧಾನವಾಗುತ್ತದೆ. ನಿಷ್ಕರ್ಷ: ಸೂಕ್ತ ತಾಪಮಾನ ಮತ್ತು ತೇವಾಂಶ ಇದ್ದರೆ ಬುರುಶಿಯ ಬೆಳವಣಿಗೆ ಹೆಚ್ಚಾಗುತ್ತದೆ. ಪ್ರಶ್ನೆ 8. ಮಕ್ಕಳೇ, ಇಲ್ಲಿ ಒಂದು ವಿದ್ಯಾರ್ಥಿ ಗಮನಿಸಿದ ಸಂಗತಿಯಿದೆ. ಮೊಸರನ್ನು 1 ದಿನ ಹೊರಗೆ ಇಟ್ಟಾಗ ಅದು ಹೆಚ್ಚು ಹುಳಿಯಾಯಿತು. ಈಗ ಪ್ರಶ್ನೆ ಏನೆಂದರೆ, ಇದಕ್ಕೆ 2 ಸಾಧ್ಯ ಕಾರಣಗಳು ಯಾವುವು? ಕಾರಣ 1. ಹೊರಗೆ ಇಟ್ಟಿದ್ದರಿಂದ ತಾಪಮಾನ ಹೆಚ್ಚಾಗಿರಬಹುದು. ಹೊರಗಿನ ಸಾಮಾನ್ಯ ಉಷ್ಣತೆಯಲ್ಲಿ ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದಿಸುವ ಜೀವಾಣುಗಳು ವೇಗವಾಗಿ ಬೆಳೆಯುತ್ತವೆ. ಜೀವಾಣುಗಳು ಹೆಚ್ಚಾದಂತೆ ಲ್ಯಾಕ್ಟಿಕ್ ಆಮ್ಲವು ಹೆಚ್ಚು ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಮೊಸರು ಹೆಚ್ಚು ಹುಳಿಯಾಗುತ್ತದೆ. ಕಾರಣ 1. ಮೊಸರು ಹೆಚ್ಚು ಸಮಯ ಹೊರಗೆ ಇತ್ತು. ಮೊಸರನ್ನು ಹೆಚ್ಚು ಸಮಯ ಹೊರಗೆ ಇಟ್ಟರೆ ಜೀವಾಣುಗಳಿಗೆ ಬೆಳೆಯಲು ಹೆಚ್ಚು ಸಮಯ ಸಿಗುತ್ತದೆ. ಜೀವಾಣುಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಲ್ಯಾಕ್ಟಿಕ್ ಆಮ್ಲ ಹೆಚ್ಚಾಗುತ್ತದೆ, ಮೊಸರು ಹೆಚ್ಚು ಹುಳಿಯಾಗುತ್ತದೆ. ಪರೀಕ್ಷೆಯಲ್ಲಿ ನೆನಪಿಡಿ: ಹೆಚ್ಚಿನ ತಾಪಮಾನ ಪ್ಲಸ್ ಹೆಚ್ಚು ಸಮಯ = ಜೀವಾಣುಗಳ ಬೆಳವಣಿಗೆ = ಲ್ಯಾಕ್ಟಿಕ್ ಆಮ್ಲ ಹೆಚ್ಚಳ = ಮೊಸರು ಹೆಚ್ಚು ಹುಳಿ. ಪ್ರಶ್ನೆ 9. ಈಗ ಮಕ್ಕಳೇ, ಇದು ಒಂದು ಪ್ರಯೋಗದ ಆಧಾರದ ಮೇಲೆ ಕೇಳಿರುವ ಪ್ರಶ್ನೆ. ಚಿತ್ರದಲ್ಲಿ 2 ಫ್ಲಾಸ್ಕ್ಗಳಿವೆ, ಎ ಮತ್ತು ಬಿ. ಎ ಫ್ಲಾಸ್ಕ್ನಲ್ಲಿ ಸಕ್ಕರೆಯ ದ್ರಾವಣ ಪ್ಲಸ್ ಯೀಸ್ಟ್ ಇದೆ. ಅದು ಒಂದು ನಳಿಕೆಯ ಮೂಲಕ ಬಿ ಫ್ಲಾಸ್ಕ್ನ ಚುನಾಂಬಿನ ದ್ರಾವಣಕ್ಕೆ ಸಂಪರ್ಕಗೊಂಡಿದೆ. ಈಗ ಒಂದೊಂದಾಗಿ ನೋಡೋಣ. 1. ಫ್ಲಾಸ್ಕ್ ಎ ಮಧ್ಯೆ ಇರುವ ಸಕ್ಕರೆಯ ದ್ರಾವಣಕ್ಕೆ ಏನಾಗುತ್ತದೆ? ಯೀಸ್ಟ್ ಸಕ್ಕರೆಯ ಮೇಲೆ ಕ್ರಿಯೆ ನಡೆಸುತ್ತದೆ. ಈ ಪ್ರಕ್ರಿಯೆಯನ್ನು ಕಿಣ್ವನ ಎಂದು ಕರೆಯುತ್ತೇವೆ. ಕಿಣ್ವನದ ಸಮಯದಲ್ಲಿ ಶಾಖವು ಉತ್ಪತ್ತಿಯಾಗುವುದರಿಂದ ಸಕ್ಕರೆಯ ದ್ರಾವಣ ಬಿಸಿಯಾಗುತ್ತದೆ. ಉತ್ತರ: ಫ್ಲಾಸ್ಕ್ ಎನಲ್ಲಿರುವ ಸಕ್ಕರೆಯ ದ್ರಾವಣವು ಕಿಣ್ವನದಿಂದ ಉಂಟಾಗುವ ಶಾಖದಿಂದ ಬಿಸಿಯಾಗುತ್ತದೆ. 2. 4 ಗಂಟೆಗಳ ನಂತರ ಬಿ ನಳಿಕೆಯಲ್ಲಿ ಏನು ಕಾಣಿಸುತ್ತದೆ? ಈಗ ಗಮನಿಸಿ ಮಕ್ಕಳೇ. ಯೀಸ್ಟ್ ಸಕ್ಕರೆಯ ಕಿಣ್ವನ ಮಾಡುವಾಗ ಕಾರ್ಬನ್ ಡೈಆಕ್ಸೈಡ್ CO2 ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ. ಈ CO2 ನಳಿಕೆಯ ಮೂಲಕ ಬಿಗೆ ಹೋಗುತ್ತದೆ. ಬಿಯಲ್ಲಿರುವ ಚುನಾಂಬಿನ ದ್ರಾವಣದೊಂದಿಗೆ CO2 ಕ್ರಿಯೆ ನಡೆಸಿದಾಗ ಚುನಾಂಬಿನ ದ್ರಾವಣವು ಹಾಲಿನಂತೆ ಬಿಳಿ ಅಥವಾ ದುಧಾಳವಾಗಿ ಕಾಣುತ್ತದೆ. ಏಕೆ? CO2 ಪ್ಲಸ್ ಚುನಾಂಬಿನ ದ್ರಾವಣ = ದುಧಾಳ ಬಣ್ಣ. ಉತ್ತರ: ಬಿನಲ್ಲಿರುವ ಚುನಾಂಬಿನ ದ್ರಾವಣವು ದುಧಾಳವಾಗುತ್ತದೆ. ಇದಕ್ಕೆ ಕಾರಣ ಯೀಸ್ಟ್ನಿಂದ ಉತ್ಪತ್ತಿಯಾದ CO2 ಅನಿಲವು ಚುನಾಂಬಿನ ದ್ರಾವಣದೊಂದಿಗೆ ಕ್ರಿಯೆ ನಡೆಸುವುದಾಗಿದೆ. 3. ಎ ಫ್ಲಾಸ್ಕ್ನಲ್ಲಿ ಯೀಸ್ಟ್ ಹಾಕದೇ ಇದ್ದರೆ ಏನಾಗುತ್ತಿತ್ತು? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಯೀಸ್ಟ್ ಇಲ್ಲದಿದ್ದರೆ ಕಿಣ್ವನ ನಡೆಯುತ್ತಿರಲಿಲ್ಲ. ಕಿಣ್ವನ ಇಲ್ಲ = CO2 ಉತ್ಪತ್ತಿಯಾಗುವುದಿಲ್ಲ. CO2 ಇಲ್ಲ = ಬಿಯ ಚುನಾಂಬಿನ ದ್ರಾವಣದೊಂದಿಗೆ ಕ್ರಿಯೆ ನಡೆಯುವುದಿಲ್ಲ. ಆದ್ದರಿಂದ ಬಿಯಲ್ಲಿರುವ ಚುನಾಂಬಿನ ದ್ರಾವಣ ದುಧಾಳವಾಗುತ್ತಿರಲಿಲ್ಲ. ಉತ್ತರ: ಯೀಸ್ಟ್ ಹಾಕದೇ ಇದ್ದರೆ ಸಕ್ಕರೆಯ ಕಿಣ್ವನ ನಡೆಯುತ್ತಿರಲಿಲ್ಲ. ಆದ್ದರಿಂದ CO2 ಉತ್ಪತ್ತಿಯಾಗುತ್ತಿರಲಿಲ್ಲ ಮತ್ತು ಬಿನ ಚುನಾಂಬಿನ ದ್ರಾವಣ ದುಧಾಳವಾಗುತ್ತಿರಲಿಲ್ಲ.